ನಾನು 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ತುಂಬ ಹಿಂದೆ ಇದ್ದೀನ. ಹಿಂಗೆ ಹೋದರೆ ನಾನು ಆ ದುಡ್ಡನ್ನ ಸೇರ್ಸೋಕ್ಕಾಗಲ್ವಾ? ಯಾಕೆ ನನಗೆ ಈ ಥಾಟ್ ಪ್ರೋಸೆಸ್ ಬಂದಿದೆ? 32 ದಿನ ಮುಗಿದಿದೆ. ಪ್ರಾಫಿಟಲ್ಲಿದ್ದೀನಾ? ಲಾಸಲ್ಲಿದ್ದೀನಾ? ನಾನು ಅಂದ್ಕೊಂಡಿದ್ದು ಸಾಧಿಸಿದ್ದೀನಾ? ಇಲ್ವಾ? ಅದೇ ಈ ವಿಡಿಯೋ. ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಿಮಗೆ ಆಲ್ರೆಡಿ ಗೊತ್ತು, ನಾನು 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ಜರ್ನಿನ ಶುರು ಮಾಡಿದ್ದೀನಿ ಅಂತ. 32 ದಿನ ಮುಗಿದಿದೆ. ಇವತ್ತು ದಿನ 33. ಸೊ ನನಗೆ ಯಾಕೆ ಈ 32 ದಿನದಲ್ಲಿ ನಾನು ಏನೇನು ಮಾಡಿದ್ದೀನಿ, ಕರೆಕ್ಟಾಗಿರೋ ದಾರಿಲಿದ್ದೀನಾ ಇಲ್ಲ ರಾಂಗ್ ರೂಟಲ್ಲಿದ್ದೀನಾ, ಏನು ಪ್ಲಸ್ಸು ಏನು ಮೈನಸ್ಸು, ಏನು ಕಲ್ತಿದ್ದೀನಿ, ಈ ಸೇವಿಂಗ್ ಜರ್ನಿನಲ್ಲಿ ಈ 32 ದಿವಸ ಪಾಠ ಇಟ್ಕೊಂಡು ನೆಕ್ಸ್ಟ್ ನಾನು ಹೇಗೆ ಮೂವ್ ಮಾಡಬೇಕು ಅಂತಿದ್ದೀನಿ, ಅದನ್ನೆಲ್ಲ ಹೇಳಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ. ಸೊ ಫಸ್ಟು ಈ 32 ದಿವಸದಲ್ಲಿ ನಾನು ಕಲ್ತಿರೋ ನೆಗೆಟಿವ್ ಏನು ಅಂತ ನಾನು ಹೇಳ್ತೀನಿ. ಮೊದಲನೇ ನೆಗೆಟಿವ್, ನಾನು ಇದನ್ನು ಶುರು ಮಾಡಿದಾಗ ನನಗೊಂದು ಟಾರ್ಗೆಟ್ ಇತ್ತು. ಅಂದರೆ 30 ದಿನ ಮುಗಿದಾಗ ನನ್ನ ಹತ್ರ ಸೇವಿಂಗ್ಸಲ್ಲಿ ಎಷ್ಟಿರಬೇಕು ಅನ್ನೋ ಟಾರ್ಗೆಟ್. ಸೊ ನಾನು ಪರ್ಸ್ನಲಾಗಿ ಡೈರಿನಲ್ಲಿ ಬರೆದಿಟ್ಕೊಂಡಿದ್ದ ಟಾರ್ಗೆಟ್ ಬಂದು 30,000. ಅಂದರೆ ನಾನು ಈ ಜರ್ನಿನ ಶುರು ಮಾಡಿ 30 ದಿನ ಆದಮೇಲೆ ನನ್ನ ಸೇವಿಂಗ್ಸಲ್ಲಿ, ಈ ಜರ್ನಿ ಸೇವಿಂಗ್ಸಲ್ಲಿ 30,000 ಸೇರಿಸಿರಬೇಕು ಅಂತ. ನಿಮ್ಗೆ ಆಲ್ರೆಡಿ ಗೊತ್ತು ನಾವು ಯಾವ ಸೇವಿಂಗ್ ಇವಾಗ ಶುರು ಮಾಡಿದ್ದೀವಿ ಅಂತ. ಸದ್ಯಕ್ಕೆ ನಾವು ಶುರು ಮಾಡಿರೋ ಸೇವಿಂಗ್ಸ್ ಒಂದೇ, ಅದು ಮಿಸ್ಟ್ರಿ ಬಾಕ್ಸ್. ಏಪ್ರಿಲ್ 1ನೇ ತಾರೀಕು ನಾವು ಕೌಂಟ್ ಮಾಡಿದಾಗ ನಮ್ಮ ಹತ್ರ ಇದ್ದಿದ್ದು 11,000 ಅಷ್ಟೇ ಅಲ್ವಾ? ಸೊ ಅಫ್ಕೋರ್ಸ್ ಈ ಪ್ರೋಗ್ರೆಸ್ ಒಂದು ತುಂಬ ದೊಡ್ಡ ವಿಷಯ. ಬಟ್ ನಾನು ಅಂದ್ಕೊಂಡಿದ್ದು ಟಾರ್ಗೆಟ್ ಬಂದು 30,000, ನಾವು ಸೇರಿಸಿರೋದು ನಿಮಗೆ ಆಲ್ರೆಡಿ ಗೊತ್ತಿರೋ ಥರ 11,000. ಸೊ ಇದರಲ್ಲಿ ಏನು ಗೊತ್ತಾಗ್ತಿದೆ, ಅದರಲ್ಲೇ ನಾವು ಅಂದ್ಕೊಂಡಿದ್ದ ಟಾರ್ಗೆಟಲ್ಲಿ 30% ಮಾತ್ರ ಅಚೀವ್ ಮಾಡಿದ್ದೀವಿ ಅಂತ. ಸೊ ನನ್ನ ಪ್ರಕಾರ ಇದೊಂದು ಚಿಕ್ಕ ನೆಗೆಟಿವ್. ಚಿಕ್ಕದಲ್ಲ, ಆ್ಯಕ್ಚುಲಿ ದೊಡ್ಡ ನೆಗೆಟಿವ್. ಎರಡನೇದು, ನನಗೆ ಲೈಟಾಗಿ ಭಯ ಇದೆ. ಏನು ಭಯ? ಯಾವಾಗ ನಾವು ಒಂದು ಗೋಲ್ನ ತೊಗೋತೀವೋ ಎಲ್ಲರಿಗೂ ಒಂದು ಭಯ ಇರಬೇಕು. ಏನು, ಅದನ್ನು ಅಚೀವ್ ಮಾಡ್ತೀವ, ನಾವು ಹಾಕ್ತಿರೋ ಎಫರ್ಟ್ ಕರೆಕ್ಟಾಗಿರೋ ರೂಟಲ್ಲಿದ್ದೀವ, ಇಲ್ಲ ಅಂದರೆ ಅದರ ಇಂಪ್ಯಾಕ್ಟ್ ಏನು, ಟೈಮ್ ಜಾಸ್ತಿ ಬೇಕಾಗತ್ತಾ, ಇಲ್ಲ ಸ್ವಲ್ಪ ಅಚೀವ್ ಮಾಡೋದು ಮಿಸ್ ಆಗೋಗುತ್ತಾ, ಇಲ್ಲ ಡಿಸ್ಟ್ರಾಕ್ಟ್ ಆಗ್ತೀವ ಅಂತ. ಆ ಭಯ ಇದ್ರೇ ನಾವೆಲ್ಲರೂ ಡಿಸಿಪ್ಲಿನಾಗಿ ಕನ್ಸಿಸ್ಟೆಂಟಾಗಿ ಅದನ್ನು ಮಾಡೋದಂತ ನಂಬೋನು ನಾನು ಒಂಚೂರು. ಸೊ ನನಗೆ ಇವಾಗಿರೋ ಭಯ ಏನು ಅಂದರೆ, ಇಟ್ಟಿದ್ದು ಫಸ್ಟ್ 30 ಡೇಸ್ ಟಾರ್ಗೆಟಲ್ಲೇ ನಾನು ಲೈಟಾಗಿ ಸೋತಿದ್ದೀನಲ್ಲ. 30,000 ಸೇರಿಸ್ಬೇಕು ಅಂದ್ಕೊಂಡು 11,000 ಸೇರಿಸ್ತೀನಿ. ಸೊ ಎಲ್ಲಾದರೂ ಸ್ವಲ್ಪ ಮಿಸ್ ಹೊಡಿತಿದ್ದೀನಾ, ಎಕ್ಸ್ಪೆನ್ಸ್ ಜಾಸ್ತಿ ಮಾಡಿ ಅದರಿಂದ ಸೇವಿಂಗ್ ಜಾಸ್ತಿ ಮಾಡದೇ ಇರೋಕ್ಕಾಗ್ತಿದೆಯಾ, ಅದೇನು ಅಂತೆಲ್ಲ ಆಲ್ರೆಡಿ ನಿಮ್ಗೆ ನಾನು ಸ್ವಿಗ್ಗಿ ಈ ಫುಡ್ ಆ್ಯಪ್ಸ್ ಬಗ್ಗೆ ನನ್ನ ಪ್ರಾಬ್ಲಮ್ ಹೇಳಿದ್ದೀನಿ. ಅದು ಹೇಗೆ ಸರಿ ಮಾಡ್ಕೋತೀನಿ ಅಂತಲೂ ಹೇಳ್ತೀನಿ. ಆ ಥರ ಏನೇನಿದೆ ಅಂತ ಟ್ರ್ಯಾಕ್ ಮಾಡ್ತೀನಿ. ಇದೆಲ್ಲದನ್ನು ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ನಾನು ಏನೇನು ಟ್ರ್ಯಾಕ್ ಮಾಡಿದ್ದೀನಿ, ಏನನ್ನು ಕಮ್ಮಿ ಮಾಡ್ತೀನಿ ಅಂತ. ಸೊ ಆ ಭಯ ಇದೆ. ಒಂದು ರೀತಿ ಆ ಭಯ ಒಳ್ಳೆಯದೇ. ಯಾಕಂದರೆ ಮಿಸ್ ಆಗ್ತಿರೋ ಸೇವಿಂಗ್ಸ್ನ ವಾಪಸ್ ತರೋದಕ್ಕೆ ಅದೊಂದು ರೂಟ್ ಕಾಸ್ ಅನಾಲಿಸಿಸ್ ಥರ ಅಲ್ವಾ? ಸೊ ಅದೊಂದು ಭಯ ಇದೆ. ಮೂರನೇದು, ತುಂಬ ಹಿಂದೆ ಇದ್ದೀನಿ ನಾನು ನನ್ನ ಟಾರ್ಗೆಟ್ಗಿಂತ. ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು, 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಟಾರ್ಗೆಟೇ ಈಸಿ ಟಾರ್ಗೆಟ್ ಅಲ್ಲ. ಅದರಲ್ಲಿ ಫಸ್ಟ್ ತಿಂಗಳೇ ನನ್ನ ಸೇವಿಂಗ್ಸ್ ಟಾರ್ಗೆಟ್ನ ನಾನು ಸೋತಿರೋದ್ರಿಂದ ಆಬ್ವಿಯಸ್ಲಿ ನೆಕ್ಸ್ಟ್ ನಾನು ಅದನ್ನು ಪೂರೈಸಬೇಕಲ್ಲ. ಈ ಲಾಸನ್ನು ಎಲ್ಲಾದರೂ ಒಂದು ಕಡೆ ತುಂಬಿಸಿ ಅದಕ್ಕೆ ಈಕ್ವಲ್ ಮಾಡಬೇಕು. ಸೊ ಅದನ್ನು ಮಾಡೋಕ್ಕಾಗತ್ತಾ, ಮಾಡಿದ್ರೆ ಎಷ್ಟು ಎಫೆಕ್ಟಿವ್ ಆಗಿ ಮಾಡೋಕ್ಕಾಗತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ಇದು ನನ್ನ ಮೂರನೇ ಭಯ ಆರ್ ಮೂರನೇ ನೆಗೆಟಿವ್. ಈಗ ಪಾಸಿಟಿವ್ಗೆ ಬರೋಣ. ತುಂಬ ಖುಷಿ ಕೊಡೋಂಥ ವಿಚಾರ ಅಂದರೆ ನಾನು ಈ ಜರ್ನಿ ಶುರು ಮಾಡಿದ್ದಕ್ಕೆ ನನಗೆ ಸಿಕ್ಕಿರೋ ಬಿಗ್ಗೆಸ್ಟ್ ಪ್ಲಸ್ ಅಂದರೆ ನೀವು, ಈ ಚಾನೆಲ್, ಈ ಸಬ್ಸ್ಕ್ರೈಬರ್ಸ್ ಮತ್ತು ನಿಮ್ಮೆಲ್ಲರಿಂದ ನನಗೆ ಬರ್ತಿರೋ ವಿಶಸ್ ಮತ್ತು ಬ್ಲೆಸ್ಸಿಂಗ್ಸ್. ಸೊ ಇದು ನನ್ನ ಬಿಗ್ಗೆಸ್ಟ್ ಅರ್ನಿಂಗ್ ಆ್ಯಂಡ್ ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ, ನನಗೆ ಖಂಡಿತ ಗೊತ್ತು. ಸೊ ಅದೆಲ್ಲ ನನಗೆ ಬಂದಿರೋ ಒಂದು ದೊಡ್ಡ ಪಾಸಿಟಿವ್ ಇಲ್ಲ ಪ್ಲಸ್. ನೆಕ್ಸ್ಟ್ ಪ್ಲಸ್ ಏನು ಅಂದರೆ ಕನ್ಸಿಸ್ಟೆನ್ಸಿ. ಅಫ್ಕೋರ್ಸ್ 30,000ನ ನಾನು ಮೀಟ್ ಆಗದೇ ಇರ್ಬೋದು 30 ದಿನದಲ್ಲಿ, ಬಟ್ 11,000 ಮೀಟ್ ಆಗಿದೆ. ಅಂದರೆ ದಿನ ನಾನು ಬಿಡದೆ ಸೇವ್ ಮಾಡ್ಕೊಂಬಂದಿದ್ದೀನಿ. ಅದು ₹100 ಇರ್ಬೋದು, ₹200 ಆಗಿರ್ಬೋದು. ಸೊ ನನ್ನ ಮೈಂಡಲ್ಲಿ ಇವಾಗ ಈ ಸೇವ್ ಮಾಡೋದು ಒಂದು ಪ್ರಾಕ್ಟೀಸಾಗಿ ಕೂತ್ಬಿಟ್ಟಿದೆ. ನಾನು ಇವತ್ತು ಆಲ್ರೆಡಿ ಒಂದು ಶಾರ್ಟ್ಸ್ ಹಾಕಿದ್ದೀನಿ, ಅದರಲ್ಲಿ ಹೇಳಿದ್ದೀನಿ ಆಲ್ಮೋಸ್ಟ್ ಮಿಸ್ ಆಗ್ತಿತ್ತು ಕೆಲಸದಿಂದ, ಬಟ್ ನಾನು ಬಿಡದೆ ಬಂದು ಸೇವ್ ಮಾಡಿದೆ ಅಂತ. ಸೊ ಅದೇ ಆ ಕನ್ಸಿಸ್ಟೆನ್ಸಿದ ಪವರ್. ಯಾರೋ ಎಲ್ಲೋ ಹೇಳಿದ್ದು ನಾನು ಓದಿದೆ, ಅದು ಯಾರು ಹೇಳಿದರೆ ಅಂತ ಕೇಳಿಬಿಡಿ, ನನಗೆ ಗೊತ್ತಿಲ್ಲ. 21 ದಿವಸ ನಾವು ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಅದು ಆಲ್ಮೋಸ್ಟ್ ಹ್ಯಾಬಿಟ್ ಆಗುತ್ತಂತೆ. 48 ದಿವಸ ಆ ಪ್ರಾಕ್ಟೀಸ್ನ ನಾವು ಮಾಡಿದ್ರೆ 49ನೇ ದಿವಸ ಅದನ್ನು ನಮಗೆ ಬಿಡೋಕ್ಕೆ ಆಗಲ್ವಂತೆ. 365 ದಿನ ಅಂದರೆ 1 ವರ್ಷ ಒಂದು ಪ್ರಾಕ್ಟೀಸ್ ನಾವು ಮಾಡಿದ್ರೆ ಅದು ನಮ್ಮ ಲೈಫನ್ನೇ ಚೇಂಜ್ ಮಾಡುತ್ತಂತೆ. ಸೊ ನಾವಿವಾಗ 21 ದಿವಸ ದಾಟಾಯಿತು ಅಂದರೆ ಒಂದು ಹ್ಯಾಬಿಟ್ ಕ್ರಿಯೇಟ್ ಆಯಿತು. 48 ದಿವಸ ಬೇಗ ದಾಟ್ತೀವಿ, ಹಂಗಂದರೆ ಅದು ನಾವು ಏನೇ ಮಾಡಿದ್ರು ಬಿಡಲ್ಲ. 365 ದಿವಸ ಖಂಡಿತ ದಾಟ್ಬಿಡ್ತೀವಿ ಅಂತ ಅಂದ್ಕೊಳ್ಳೋಣ ನಾವು. ಓಕೆ, ಯಾಕಂದರೆ ನೀವು ನೋಡ್ತಿದ್ದೀರಾ ನನಗೆ ಕನ್ಸಿಸ್ಟೆನ್ಸಿ ಇದೆ, ಡಿಸಿಪ್ಲಿನ್ ಇದೆ ಅಲ್ವಾ? ಸೊ ಆವಾಗ ನಮ್ಮ ಜೀವನನೇ ಬದಲಾಗ್ಬೋದು. ಸೊ ಅದು ಒಂದು ಪ್ಲಸ್, ಈ ಕನ್ಸಿಸ್ಟೆನ್ಸಿ ಮತ್ತು ಹ್ಯಾಬಿಟ್ ಶುರು ಮಾಡಿರೋದು. ಇನ್ನೊಂದು ಅಂದರೆ
ಸೇವಿಂಗ್ ಪ್ರಾಕ್ಟೀಸ್ ಅಂತ ಬಂದ್ಬಿಡ್ತು ನನಗೆ. ಅದು ಎಷ್ಟು ಸೇವ್ ಮಾಡ್ತೀನಿ ಅನ್ನೋದೊಂದು ಸೈಡ್ಗೆ ಇಟ್ಟರೆ ದಿನ ಹೌದು ಈ ಮಿಸ್ಟ್ರಿ ಬಾಕ್ಸಲ್ಲಿ ಸೇವ್ ಮಾಡಬೇಕು ಅಂತ. ಸೊ ಈಗ ಆಲ್ರೆಡಿ ನಾನು ನೆಕ್ಸ್ಟ್ ಸೇವಿಂಗ್ಸ್ ಏನಿರಬೇಕು ಅಂತ ಹೇಳ್ತಿದ್ದೀನಿ. ಅದು ಮಂತ್ ಆನ್ ಮಂತ್ ಬರುತ್ತೆ, ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ನೆಕ್ಸ್ಟ್ ಏನು ಮಾಡ್ಬೋದು ಅಂತ. ಸೊ ಆ ಸೇವಿಂಗ್ ರೊಟೀನ್ ಒಂದು ಕ್ರಿಯೇಟ್ ಆಯಿತು. ಸೊ ಅದು ಒಂದು ದೊಡ್ಡ ಪ್ಲಸ್. ಇನ್ನೊಂದು ರೆಸ್ಪಾನ್ಸಿಬಿಲಿಟಿ. ನಾನು ಈ ಚಾನಲ್ ಶುರು ಮಾಡಿದಾಗ ನಿಮ್ಮೆಲ್ಲರಿಗೂ ಒಂದು ಹೇಳಿದ್ದೆ, ನನ್ನ ಹತ್ರ ಇರೋ ದೊಡ್ಡ ಪ್ರಾಬ್ಲಮ್ಮೇ ಒಂದು ವಿಷಯ ಶುರು ಮಾಡಿದ್ರೆ ಟಕ್ಕಂತ ಬಿಟ್ಬಿಡ್ತೀನಿ. ಯಾಕಂದರೆ ಯಾರು ನೋಡೋರಿಲ್ಲ ಕೇಳೋರಿಲ್ಲ ಅಲ್ಲ. ಸೊ ನನಗೆ ಆಯಿತು ಅಂದರೆ ಮಾಡ್ತೀನಿ, ಡಿಸ್ಟ್ರಾಕ್ಷನ್ ಸಿಕ್ಕಿದ್ರೆ ಬಿಟ್ಬಿಡ್ತೀನಿ ಅಂತ. ಇವಾಗ ನೀವೆಲ್ಲರೂ ನೋಡ್ತಿದ್ದೀರಾ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಿದೆ. ಅದಕ್ಕೆ ಇನ್ನೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂದರೆ ನಾನು ಮಾಡಿದ್ದನ್ನ ನಿಮ್ಮೆಲ್ಲರಿಗೂ ಒಂದು ವೀಡಿಯೋ ಮೂಲಕ ಹೇಳೋದು ಅಲ್ವಾ. ಇದೇ ನನಗೂ ನಿಮ್ಗಳಿಗೂ ಇರೋ ಕನೆಕ್ಟ್. ಸೊ ಇದು ಎರಡೂ ಇರೋದ್ರಿಂದ ಏನೇ ಆದರೂ ಇದನ್ನು ನನಗೆ ಬಿಡೋಕ್ಕೆ ಮನಸ್ಸು ಬರ್ತಿಲ್ಲ. ಸೊ ಆ ರೆಸ್ಪಾನ್ಸಿಬಿಲಿಟಿ ಬಂದಿದೆ, ಅದು 3ನೇ ಪ್ಲಸ್. ಸೊ ಈಗ ನಾನು ನನ್ನ ನೆಗೆಟಿವ್ ಹೇಳಿದ್ದೀನಿ, ನನ್ನ ಪಾಸಿಟಿವ್ ಹೇಳಿದ್ದೀನಿ. ನೆಕ್ಸ್ಟು ಕರೆಕ್ಟಿವ್ ಆ್ಯಕ್ಷನ್ಸ್. ಸೊ ಪ್ಲಸ್ ಇರೋದು ಒಳ್ಳೆಯದು, ಅದರಲ್ಲಿ ಏನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಏನಿದೆ, ಮೊದಲನೇ ನೆಗೆಟಿವ್, ನಾನು 30,000 ಅಂದ್ಕೊಂಡಿದ್ದೆ, ಬಟ್ 11,000 ಸೇವ್ ಆಯಿತು. ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೇಕು, ಇನ್ನು ನೆಕ್ಸ್ಟ್ ಒಂದು 3-4 ತಿಂಗಳಲ್ಲಿ ಆ ಶಾರ್ಟೇಜ್ ಆಗಿರೋ 20,000 ಹೇಗೆ ಸೇರಿಸಬೇಕು ಅಂತ ಆಲ್ರೆಡಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಅದನ್ನು ನಾನು ಸರಿ ಮಾಡ್ಕೋತೀನಿ. ಇನ್ನೊಂದು ನೆಗೆಟಿವ್ ಬಂದು ಆ ಗೋಲ್ನ ಮುಟ್ಟೋಕ್ಕಾಗತ್ತಾ ಇಲ್ವಾ ಅನ್ನೋದು. ನಾನು ಯಾವಾಗಲೂ ಹೇಳೋ ಥರ ಒಂದು ಗೋಲ್ನ ಇಟ್ಕೊಂಡು ಶುರು ಮಾಡೋದು ತುಂಬ ಮುಖ್ಯ. ನಾನು ಶುರು ಮಾಡಿಬಿಟ್ಟಿದ್ದೀನಿ. ನೆಗೆಟಿವ್ ನಮಗೇನು ಅಂತ ಗೊತ್ತಾಗಬೇಕು, ಅದು ಆಲ್ರೆಡಿ ನಮಗೆ ಗೊತ್ತಾಗೋಗಿದೆ. ಅದರಿಂದ ಏನಾದರೂ ಪಾಸಿಟಿವ್ ಬಂತ ಅಂದರೆ ನಾನು ಆಲ್ರೆಡಿ 4-5 ಪಾಸಿಟಿವ್ ಹೇಳಿದೆ, ಅದೆಲ್ಲ ನನಗೆ ಸಿಕ್ಕಿರೋ ಒಂದು ಅಡ್ವಾಂಟೇಜ್. ಸೊ ಈಗ ಈ ಶುರು ಆಗಿರೋ ಜರ್ನಿನ ಹೇಗೆ ನೆಕ್ಸ್ಟ್ ತೊಗೊಂಡು ಹೋಗ್ಬೋದು ಅನ್ನೋದನ್ನು ನಾವು ಹೀಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡೋಣ, ಇಲ್ಲ ನಾನೇನು ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನನಗೆ ಆ ಭಯ ಇದೆ ಹೌದು, ಬಟ್ ಅದು ಆಲ್ರೆಡಿ ನೆಗೆಟಿವ್ ಗೊತ್ತಾಗಿರೋದ್ರಿಂದ ಏನೇನು ಮಾಡಿದ್ರೆ ಅದನ್ನು ಬೇಗ ಮುಟ್ಬೋದು ಅಂತ ನಾನು ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಆ ಭಯ ಇಂಡೈರೆಕ್ಟಾಗಿ ಹೋಗ್ತಾ ಒಂದು ಪ್ಲಸ್ಸೇ. ಬೇಗ ಗೊತ್ತಾಗಿದ್ದರಿಂದ ಬೇಗ ನಾನು ಹುಷಾರಾಗ್ಬಿಟ್ಟು ಬೇಗ ಅದನ್ನು ಅಲರ್ಟಾಗಿ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಒಂದು ರೀತಿ ಅದು ಒಳ್ಳೆಯದೇ. ಫೇಲ್ಯೂರ್ ಬೇಗ ಗೊತ್ತಾಗಿರೋದು ನಮ್ಮ ಸಕ್ಸಸ್ಗೆ ನಮ್ಮನ್ನು ಸ್ವಲ್ಪ ಹತ್ತಿರ ತೊಗೊಂಡೋಗಿದೆ ಅಲ್ವಾ. ಸೊ ಅದನ್ನು ಹೇಗೆ ಚೇಂಜ್ ಮಾಡ್ತೀನಿ, ಏನೇನು ನೆಕ್ಸ್ಟ್ ಮಾಡ್ತೀವಿ, ಯಾವ ಎಕ್ಸ್ಪೆನ್ಸ್ ಕಟ್ ಮಾಡ್ತೀವಿ, ಯಾವ ಸೇವಿಂಗ್ ಜಾಸ್ತಿ ಮಾಡ್ತೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇದೇ ನಾನು ಹೇಳಬೇಕು ಅಂತಿದ್ದ ವಿಡಿಯೋ. ನಿಮಗೆ ಇದೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಹೇಳಿದಂಗೆ ಹಾನೆಸ್ಟಾಗಿ ನನಗೆ ಏನು ಅನಿಸುತ್ತೆ, ಏನೇನು ನೆಗೆಟಿವ್ ಪಾಸಿಟಿವ್ ಲರ್ನಿಂಗ್ ಇದೆ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದೆಲ್ಲ ನೆಗೆಟಿವ್ಸ್ನ ಪಾಸಿಟಿವಾಗಿ ಕನ್ವರ್ಟ್ ಮಾಡಿ ಇನ್ನು ಉಳಿದಿರೋ 3 ವರ್ಷದ ಟೈಮಲ್ಲಿ 1 ತಿಂಗಳು ಹೋಯಿತು. ಸೊ ಆಲ್ಮೋಸ್ಟ್ 1-2 ವರ್ಷ 11 ತಿಂಗಳು ಪೆಂಡಿಂಗ್ ಇದೆ. ಹೇಗೆ ನಾನು 1 ಕೋಟಿ ಸೇರಿಸ್ತೀನಿ ಅಂತ ನೋಡೋದಕ್ಕೆ ನಿಮ್ಗೆಲ್ಲರಿಗೂ ಏನು ಮಾಡಬೇಕು ಗೊತ್ತು, ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋರಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಿಮಗೇನಾದರೂ ನನಗೆ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಮತ್ತು ಯಾವಾಗಲೂ ನಾನು ಇದನ್ನು ಹೇಳಿದೆ, ನಾನು ವಿಡಿಯೋ ಮುಗಿಸೋದಿಲ್ಲ, ಇವತ್ತು ಮುಗಿಸೋದಿಲ್ಲ. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇಲ್ಲ ನಿಮಗಿರೋ ವರ್ಕ್ ಟೆನ್ಷನ್ಸಲ್ಲಿ, ಜವಾಬ್ದಾರಿಗಳಲ್ಲಿ ನನಗೋಸ್ಕರ ಈ ಡೈಲಿ ನೀವು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಸಂತೋಷ. ಆ್ಯಂಡ್ ತುಂಬ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು. ನಾನು ಆದಷ್ಟು ಅದಕ್ಕೆ ಯಾವಾಗಲೂ ನನ್ನ ವಿಡಿಯೋನ ಜರ್ನಿಯಾಗಿ ಹಾನೆಸ್ಟಾಗಿ ಇಡ್ತೀನಿ. ಹೀಗೇ ಇರುತ್ತೆ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಧನ್ಯವಾದಗಳು.